ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟು 26 ಅಕ್ಷರಗಳಿವೆ. ಅದರಲ್ಲಿ ವೊವೆಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಎಂದು ವಿಭಾಗವನ್ನು ಮಾಡಲಾಗಿದೆ. ವೊವೆಲ್ಸ್ ಎಂದರೆ ಸ್ವರಗಳು, ಕಾನ್ಸೊನೆಂಟ್ಸ್ ಎಂದರೆ ವ್ಯಂಜನಗಳು. ದೇರ್ ಆರ್ 5 ವೊವೆಲ್ಸ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್ಸ್. ಇರುವ 26 ಅಕ್ಷರಗಳಲ್ಲಿ 5 ವೊವೆಲ್ಸ್ಗಳು ಎಂದರೆ 5 ಸ್ವರಗಳು ಇಂಗ್ಲಿಷ್ ಆಲ್ಫಾಬೆಟ್ಸ್ನಲ್ಲಿ ಇದ್ದಾವೆ. ಎ, ಇ, ಐ, ಓ, ಯು. ಈ 5 ಅಕ್ಷರಗಳು ವೊವೆಲ್ಸ್ಗಳಾಗಿವೆ. ಅದೇ ರೀತಿಯಾಗಿ ಇಂಗ್ಲಿಷ್ ಆಲ್ಫಾಬೆಟ್ಸ್ನಲ್ಲಿ ಉಳಿದಂತೆ 21 ಅಕ್ಷರಗಳು ಕಾನ್ಸೊನೆಂಟ್ಸ್ಗಳು ಆಗಿವೆ. ದೇರ್ ಆರ್ 21 ಕಾನ್ಸೊನೆಂಟ್ಸ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್ಸ್. ಸೊ ಅವುಗಳು ಯಾವುವೆಂದರೆ ಎ, ಇ, ಐ, ಓ, ಯು. ಈ 5 ಅಕ್ಷರಗಳನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ಅಕ್ಷರಗಳು ವ್ಯಂಜನಗಳು ಎಂದರೆ ಕಾನ್ಸೊನೆಂಟ್ಸ್ಗಳಾಗಿವೆ. ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್. ಈ 21 ಅಕ್ಷರಗಳು ಇಂಗ್ಲಿಷ್ ಲೆಟರ್ಸ್ನಲ್ಲಿರ್ತಕ್ಕಂತಹ ಆಲ್ಫಾಬೆಟ್ಸ್ನಲ್ಲಿ ಇರ್ತಕ್ಕಂತಹ ಕಾನ್ಸೊನೆಂಟ್ಸ್ಗಳು ಆಗಿವೆ. ಇಲ್ಲಿ ನಾನು ಮಾರ್ಕ್ ಮಾಡಿರ್ತಕ್ಕಂತಹ 5 ಅಕ್ಷರಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ 21 ಅಕ್ಷರಗಳು ಕಾನ್ಸೊನೆಂಟ್ಸ್ಗಳಾಗಿವೆ. ಎ, ಇ, ಐ, ಓ, ಯು. ಈ 5 ಅಕ್ಷರಗಳು ವೊವೆಲ್ಸ್, ಉಳಿದ 21 ಅಕ್ಷರಗಳು ಕಾನ್ಸೊನೆಂಟ್ಸ್ಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.